ಪಾಟೀಲ್ ಯತ್ನಾಳ್ ಅವರು. ನಮ್ಮ ಕಡೆ ಒಂದು ಮಾತಿದೆ, ಸುಮ್ಮನೆ ಇರಲಾರ್ದು ಅದೇನೇನೋ ಕೆತ್ತಾರಂತ. ಹಾಗಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಸ್ವಂತ ಪಕ್ಷನೇ ತಮ್ಮನ್ನು ಉಚ್ಚಾಟನೆ ಮಾಡಿದೆ. ಇಷ್ಟು ದಿನ ತಾವು ಮಾಡುವಂತಹ ರೋಷಾವೇಶದ ಭಾಷಣಗಳು ನಡೀತಿತ್ತು. ಆದರೆ ಈಗ ನೀವು ಮಾತನಾಡುವ ಭರದಲ್ಲಿ ಒಂದು ಪದ ಅಥವಾ ಒಂದು ಕೋಮಿಗೆಯನ್ನು ತಾವು ದೂಷಿಸೋದು, ಮುಸ್ಲಿಂ ಮತಗಳು ನನಗೆ ಬ್ಯಾಡ್ ಅನ್ನೋದು ಅವೆಲ್ಲ ಕಾಮನ್. ಆದರೆ ಹೋಲಿಕೆ ಮಾಡುವ ಸಂದರ್ಭದಲ್ಲಿ ತಾವು ಕೊಟ್ಟಂತಹ ಒಂದು ಹೇಳಿಕೆ ಈಗ ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯಾದಂಥ ಹೋರಾಟಗಳಿಗೆ ಸಾಕ್ಷಿ ಆಗ್ತಾ ಇದೆ. ಇದು ಮೋಸ್ಟ್ಲಿ ತಮಗೆ ಕಾನೂನಾತ್ಮಕವಾಗಿಯೂ ಕೂಡ ಹೊಡೆತ ಕೊಡಬಹುದು ಅಂತ ನನಗನ್ನಿಸ್ತಾ ಇದೆ. ಇದು ಯಾವುದೇ ಕೋಮಿಗೆ, ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟಂತಹ ವಿಚಾರ ಅಲ್ಲ, ಇದು ಸಮಾಜದ ಸ್ವಾಸ್ಥ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೊಟ್ಟಂತಹ ಒಂದು ಹೇಳಿಕೆಯನ್ನು ಖಂಡಿಸಿ ವಿಜಯಪುರದಲ್ಲಿ ಈಗ ಬೃಹತ್ ಪ್ರತಿಭಟನೆಗೆ ಮುಸ್ಲಿಂ ಸಂಘಟನೆಗಳು ರೆಡಿಯಾಗಿದ್ದರೆ ಏನು ತೊಂದರೆ ಆಗ್ತಾ ಇರಲಿಲ್ಲ. ಆದರೆ ಕಾಂಗ್ರೆಸ್ನ ಎಲ್ಲ ಶಾಸಕರುಗಳು ಕೂಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ನ ಎಲ್ಲ ಶಾಸಕರು ಭಾಗವಹಿಸದೇ ಇದ್ರು ರಾಜೀನಾಮೆ ಕೊಟ್ಟು ಹೋಗಿ ಅಂತ. ಯಾವ ಸಂಘಟನೆ? ಮುಸಲ್ಮಾನ ಸಂಘಟನೆ. ಏನದು ವಿಚಾರ? ಬನ್ನಿ, ಮುಸಲ್ಮಾನ ಮುಖಂಡರು ಹೇಳ್ತಾರೆ, ಸೋಮವಾರ ಏಪ್ರಿಲ್ 28ಕ್ಕೆ ಏನೋ ಜಂಟಿ ಕಾರ್ಯಪಡೆ ಅಂತೆ, ಅದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಆ ಪ್ರತಿಭಟನೆಗೆ ಎಲ್ಲ ಕಾಂಗ್ರೆಸ್ ನಾಯಕರು ಸಾಥ್ ಕೊಡಬೇಕಂತೆ, ಕೊಡದೇ ಇದ್ದರೆ ಸಾಮೂಹಿಕ ರಾಜೀನಾಮೆ ಕೊಡಿ ಅಂತ ಎಚ್ಚರಿಕೆ ಬೇರೆ ಕೊಟ್ಟಿದ್ದಾರೆ. ಬನ್ನಿ, ಅವ್ರು ಏನು ಹೇಳಿದ್ದಾರೆ ಕೇಳೋಣ. ನಾವು ಪ್ರೆಸ್ ಮಾಡೋದು ಏನಂದರೆ, ನೀವು ಯಾವಾಗ ಮಾಡ್ತೀರಿ ಅನ್ಲಿಕ್ಕತ್ತಿದ್ರಿ. 28 ತಾರೀಕು ನಾವು ಮುಂಜಾನೆ 11 ಗಂಟೆಗೆ ಅಂಬೇಡ್ಕರ್ ಸರ್ಕಲ್ಲಿಂದ DC ಆಫೀಸ್ವರೆಗೆ ನಾವು ರ್ಯಾಲಿ ಮೂಲಕ DC ಸಾಹೇಬ್ರ ಮನವಿ ಕೊಡ್ಲಿಕ್ಕತ್ತೀವಿ. ಯಾಕಂದ್ರೆ ಯಾರೇ ಒಬ್ಬ ಮನುಷ್ಯ ಸಮಾಜಕ್ಕೆ ಬೈಲಿ, ನಮ್ಮ ಬೈಲಿ ನಾವು ಸೇವಿಸ್ತಿದ್ದೀವಿ. ಇದು ನಮ್ಮ ಮೊಹಮ್ಮದ್ ಪೈಗಂಬರ್ ಅವ್ರಿಗೆ ಅವೇನೇ ಹೇಳಿದ್ದಾರೆ. ಅದರ ಸಲುವಾಗಿ ನಾವು ಬಿಜಾಪುರ ಎಲ್ಲ ಆ್ಯಕ್ಷನ್ ಕಮಿಟಿಯವರು ಕೂಡಿ ಇದು ನಾವು ಬಿಜಾಪುರ 28ಕ್ಕೆ 11 ಗಂಟೆಯಿಂದ 2 ತನಕ ನಾವು DC ಆಫೀಸ್ಗೆ ಹೋಗಿ ಮನವಿ ಕೊಡ್ಲಾಕ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಒಳಗೆ ಒಂದು 28 ದಿನಾಂಕ 28 ಸೋಮವಾರ ಸಮಯ 11 ಗಂಟೆಗೆ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯವರೆಗೆ ಹೋಗಿ ಅವರಿಗೆ ಇದ್ರ ಬಗ್ಗೆ ಕಾನೂನಾತ್ಮಕವಾಗಿ ಇವ್ರ ಬಗ್ಗೆ ಮುಂದೆ ಈ ರೀತಿ ಆಗಲಾರ್ದಂಗೆ ನೋಡ್ಕೋರಿ ಅಂತ ಹೇಳಿ ಜಿಲ್ಲಾಡಳಿತಕ್ಕೆ ಮತ್ತು ಮಾನ್ಯ ಪೊಲೀಸ್ ಇಲಾಖೆಗೆ ಒಂದು ಮನವಿ ಕೊಡುವಂಥ ಕೆಲಸ ನಾವು ಆ ದಿವಸ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಅದು ಏನದ ಅವರು ಒಂದು ನಾವು ಅವ್ರಿಗೆ ಅರೆಸ್ಟ್ ಮಾಡ್ಲಾಕ್ ಒತ್ತಾಯ ಮಾಡಿದ್ದೆ ಖರೆ, ಆದ್ರೆ ಅವರು ಮಾಡಿದ್ದು ಏನು ಇವು ಅದಾವಲ್ಲ ಈ ಅಫೆನ್ಸಸ್, ಇದು ಇಟ್ ಅಟ್ರಾಕ್ಟ್ಸ್ ನಾಟ್ ಮೋರ್ ದನ್ 5 years ಆಫ್ ಇದು ಇಂಪ್ರಿಸನ್ಮೆಂಟ್. ಯಾವ ಕಾಯ್ದೆ 5 ವರ್ಷ ಅಥವಾ ಅದಕ್ಕೆ ಒಂದು MLA